ಗುಬ್ಬಿ ಶಾಸಕ ಶ್ರೀನಿವಾಸ್ ನನ್ನ ಪುತ್ರನಿಗೆ ಬೆಂಬಲ ನೀಡದೇ ಇರುವುದು ನನಗೆ ಬೇಸರ ತಂದಿದೆ ಎಂದು ಪಾವಗಡದ ಮಾಜಿ ಸಚಿವ ವೆಂಕಟರಮಣಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ ಶಾಸಕರಾದ ರಂಗನಾಥರನ್ನ ತುಮುಲ್ ಅಧ್ಯಕ್ಷರಾಗಿ ಮಾಡಲು ಜಿಲ್ಲೆಯ ಎಲ್ಲ ಶಾಸಕರುಗಳು ಸಹಿ ಹಾಕಿದ್ರು. ಗುಬ್ಬಿ ಶಾಸಕರಾದ ಶ್ರೀನಿವಾಸ್ ಮತ್ತು ವೆಂಕಟೇಶ್ ಅಣ್ಣ ತಮ್ಮಂದಿರಂತೆ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಪತ್ನಿಯನ್ನ ನಿಲ್ಲಿಸಲು ಮುಂದಾಗಿದ್ದು ನನ್ನ ಪುತ್ರನಿಗೆ ಗುಬ್ಬಿ ಶ್ರೀನಿವಾಸ್ ಬೆಂಬಲ ವ್ಯಕ್ತಪಡಿಸಿಲ್ಲ ಎಂದು ಮಾಜಿ ಸಚಿವ ವೆಂಕಟರಮಣಪ್ಪ ಗುಬ್ಬಿ ಶ್ರೀನಿವಾಸ್ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೂತನ ತುಮುಲ್ ಅಧ್ಯಕ್ಷರಾದ ಎಚ್.ವಿ. ವೆಂಕಟೇಶ್ಗೆ ಪಟ್ಟಣದ ಶಿರಾ ರಸ್ತೆಯ ಮಾರ್ಗದಲ್ಲಿರುವ ಕುರುಬನಹಳ್ಳಿ ಗೇಟ್ ತುಮುಲ್ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಒಳ್ಳೆಯವರನ್ನ ಅಧ್ಯಕ್ಷರಿಗೆ ಇದು ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿಯಿಂದ ಸರ್ಕಾರ ಗಮನ ಹರಿಸಿ ಅಧ್ಯಕ್ಷರು ಮಾಡಿ. ವೆಂಕಟೇಶ್ ನನ್ನ ಅಧ್ಯಕ್ಷನ ಆಗ್ತಾನೆ ಅಂದ್ಕೊಂಡೇ ಇರಲಿಲ್ಲ. ರಂಗನಾಥ್ ಸೈನ್ ಹಾಕ್ಬಿಟ್ಟಿರೋದು, ರಂಗನಾಥ್ನ ನಾಮಿನಿ ಮಾಡಿ ಎಲ್ಲಾ ಶಾಸಕರು ಸೇರಿ ಹಾಕಿದ್ದಾರೆ. ಗುಂಡಿಯಲ್ ಶಾಸಕರನ್ನ ನಾಮಿನೇಷನ್ ಮಾಡಿ ಅಂತ ಜಯಚಂದ್ರ ಸೇರಿ ವೆಂಕಟೇಶ್ ಸೇರಿ ಎಲ್ಲರೂ ಸೇರಿ ಹಾಕೊಟ್ಟಿದ್ದಾರೆ. ಅವ್ರು ಮಾಡಿ ಅದಾದ್ಮೇಲೆ ನಮ್ಮ ವೆಂಕಟೇಶ್ ಕೂಡ ವಾಸು ಎತ್ತಿ ಭಾರತಕ್ಕ ಅಂತ ಆ ಭಾರತಕ್ಕೆ ವೆಂಕಟೇಶ್ವರಿಗೆ ದ್ರೋಹ ಮಾಡಿದ್ರೆ ಒಂದು ತಾಯಿ ಮಕ್ಕಳಾಗಿದ್ದರು ಶ್ರೀನಿವಾಸ ವೆಂಕಟೇಶ್. ಅವರು ಸ್ವಾರ್ಥಕೈ ಇಲ್ಲ ಅಂತಿದ್ರೆ ಮುಂದೆ ನಿಂತು ವೆಂಕಟೇಶ್ ಮಾಡ್ಬೇಕಾಗುತ್ತೆ ಗಂಡ ಅಂತ ಸ್ವಾರ್ಥಪರರು ಅವ್ರಿಗಾಗಿ ಮಾಡಿದ್ರೆ ವೆಂಕಟೇಶ್ ಒಳ್ಳೆಯವರು. ನಮ್ಮ ಅಣ್ಣ ನಮ್ಮ ತಮ್ಮ 24 ಗಂಟೆ ಜೊತೆಗೆ ವೆಂಕಟೇಶ್. ಆದರೆ ಇಲ್ಲ ವೆಂಕಟೇಶ್ ಅಂತಿದ್ದಕ್ಕೆ ವಿರೋಧ. ವೆಂಕಟೇಶ್ ಆಗಬಾರ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದಿಂದ ಇವತ್ತು ತುಮಕೂರು ಹಾಲು ಒಕ್ಕೂಟಕ್ಕೆ ನಾಮನಿರ್ದೇಶನ ಮಾಡಿ ನನ್ನನ್ನು ಅಧ್ಯಕ್ಷ ಸೂಚನೆಯನ್ನ ಕೊಟ್ಟಂತಹ ಕರ್ನಾಟಕ ರಾಜ್ಯದ ಬಡವರ ಬಂಧು ಧೀಮಂತ ನಾಯಕ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಇವತ್ತು ತುಮಕೂರು ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರನ್ನಾಗಿ ನನ್ನನ್ನು ಮಾಡಿದರೆ ಅವರಿಗೆ ನಾನು ಆಭಾರಿಯಾಗಿರ್ತೇನೆ, ವಂದನೆಗಳನ್ನು ಅರ್ಪಿಸ್ತೇನೆ. ಇದು ಇತಿಹಾಸದಲ್ಲಿ ಚಂದ್ರಶೇಖರ್ ರೆಡ್ಡಿ ಹೇಳಿದಂಗೆ ಇತಿಹಾಸದ ಪುಟಗಳಲ್ಲಿ ನೋಡ್ಕೋಬಹುದು. ಯಾಕಂದ್ರೆ ಹಾಲು ಒಕ್ಕೂಟಕ್ಕೆ ಕಾಲಿಟ್ಟಿದ್ದೆ ನಿನ್ನೆ ಆಶ್ಚರ್ಯ ಬೆಳವಣಿಗೆಗಳೆಲ್ಲ ಆಗಿರೋದ್ರಿಂದ ನಾನೇನು ಅಂದ್ಕೊಂಡು ಇರಲಿಲ್ಲ. ನಾನು ಅರ್ಜಿ ಹಾಕೋನು ಅಲ್ಲ, ನಾಮಿನಿ ಮಾಡಿ ಅಂತ ಕೇಳಿದವನು ಅಲ್ಲ, ಅಧ್ಯಕ್ಷರು ಮಾಡಿ ಅಂತ ಕೇಳಿದವನು ಅಲ್ಲ. ಪೂಜ್ಯ ನಮ್ಮ ತಂದೆಯವರು, ರಾಜಣ್ಣವರು, ಆಪ್ತ ಸ್ನೇಹಿತರು ಅವರವರೇನೋ ಮಾಡ್ಕೊಂಡಿದ್ದಾರೆ. ನನ್ನ ಒಬ್ಬನೂ ಹೇಳಿಲ್ಲ ಈಗ ನಡೀತಾ ಇದೆ ಹಿನ್ನೆಲೆ ಅಂತ ಗೊತ್ತಿಲ್ಲ, ಅವರು ಹೇಳಿಲ್ಲ. ನನಗೆ ಸಡನ್ ಶಾಕ್. ಸುಮ್ಮನೆ ಬಾ ಅಂದ್ರು ಓದೆ, ನೀನೇ ಏನಿನ ಅಭಿಪ್ರಾಯ ಇದ್ರು ನಮ್ಮಪ್ಪ ರಾಜಣ್ಣವ್ರು ಮಾತಾಡಿದ್ರು ಅನೌನ್ಸ್ ಮಾಡಿದ್ರು ಅಷ್ಟೇ. ನಾನು ಶಾಕಿಂಗ್, ನನಗೆ ಗೊತ್ತಿಲ್ಲ ಆಕ್ಚುಲಿ. ಹಾಗಾಗಿ ನಾನು ಈ ಜಿಲ್ಲೆಯ ನಮ್ಮ ಹಾಲು ಉತ್ಪಾದಕರಿಗೆ, ರೈತರಿಗೆ ಪ್ರಾಮಾಣಿಕವಾದಂತಹ ನ್ಯಾಯಪರವಾದ ಕೆಲಸ ಮಾಡ್ತೀನಿ ಅಂತ ನೆನ್ನೆನೂ ಹೇಳಿದ್ದೀನಿ. ಈಗ ತಮ್ಮೆಲ್ಲರ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಚಂದ್ರಶೇಖರ್ ರೆಡ್ಡಿ ಗೆಲುವಿಗೆ ನಮ್ಮ ಡೆಲಿಗೇಟರ್ಸ್ ಪ್ರಾಮಾಣಿಕವಾಗಿ ಅವರ ಮತವನ್ನು ಕೊಟ್ಟು ಆಯ್ಕೆ ಮಾಡಿದಾಗ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಕ್ಕೆ ಬಯಸ್ತೇನೆ.